ಹಾಯ್, ಎಲ್ರಿಗೂ ನಮಸ್ಕಾರ. ಇಷ್ಟೆಲ್ಲ ನನ್ನ ಕೂದಲು ನಾನು ಯಾಕೆ ಹೀಗೆ ಮಾಡಿ ತೋರಿಸ್ತೆ ಅಂದರೆ, ಇವತ್ತು ನನ್ನೊಂದು ಹೇರ್ ಸೀಕ್ರೆಟ್ನ ಬಿಟ್ಕೊಡ್ತಾ ಇದ್ದೀನಿ. ಏನಂದರೆ, ನಿಮಗೆ ನೋಡ್ತಾ ಇರೋ ಹಾಗೆ ನೀವು ನನ್ನ ಹೇರು ಫುಲ್ ಸಿಲ್ಕಿಯಾಗಿ ಶೈನಾಗಿ ಕಾಣಿಸ್ತಾ ಇದೆ ಮತ್ತು ಬೌನ್ಸಿ ಆಗಿದೆ, ಫ್ಲ್ಯಾಟ್ ಆಗಿಲ್ಲ. ಓಕೆ, ನೆಕ್ಸ್ಟ್ ಕೂಂಬಗೆ ಖಂಡಿತ ಅಲ್ಲ. ನಾನು ಏನು ಮಾಡ್ತೀನಿ ಕಾಮನ್ ಆಗಿ ಅಂತಂದರೆ, ತುಂಬ ಸಾಫ್ಟ್ ಇರುವಂಥ ಶಾಂಪುಗಳನ್ನ ಯೂಸ್ ಮಾಡ್ತೀನಿ. ಶಾಂಪೂನ ಸೈಡಿಗೆ ಇಡುವ. ಸ್ಕಿನ್ ಕೇರ್, ಹೇರ್ ಕೇರು ಮನೆಯಲ್ಲಿ ಏನು ಮಾಡಬಹುದು, ಏನು ಮಾಡ್ಕೋಬಹುದು, ಅಥವಾ ಯಾವ್ದು ಬೆಸ್ಟು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಇನ್ನು ಮುಂದೆ ನನ್ನ ಪೇಜ್ಗಳನ್ನ ಫಾಲೋ ಮಾಡಿ. ನನ್ನ ಪೇಜ್ ಯಾವುದು ಅಂದರೆ ಶಿವಾನಿ ಫಿಟ್ನೆಸ್ ಆ್ಯಂಡ್ ಬ್ಯೂಟಿ ಸ್ಪಾಟ್. ಯೂಟ್ಯೂಬಲ್ಲಿ ಜಾಸ್ತಿ ವಿಡಿಯೋಗಳು ಮತ್ತು ಲಾಂಗ್ ವಿಡಿಯೋಗಳು ಹಾಕ್ತಾ ಇರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ಸ್ ತುಂಬ ಚಿಕ್ಕದಾಗಿರುತ್ತೆ, ಆದ್ರೂ ಕೆಲವೊಂದು ಇನ್ಫಾರ್ಮೇಷನ್ ಖಂಡಿತ ಇರುತ್ತೆ. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಲ್ಲಿ ಫಾಲೋ ಮಾಡಿ, ಡೈರೆಕ್ಟಾಗಿ ಸಲೋನೇ ಬೇಕಾದ್ರೂ ಬರಬಹುದು. ಓಕೆ, ಈಗ ವಿಷಯ ಏನಂತ ಅಂದರೆ, ಮನೆಯಲ್ಲಿ ನನಗೆ ಆಯಿಲ್ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಅರ್ಜೆಂಟಿಗೆ ಸ್ನಾನಕ್ಕೆ ಹೋಗಬೇಕು, ಬಟ್ ನನಗೆ ಶೈನ್ ಆಗಿರ್ಬೇಕು ಹೇರ್. ನೋಡಿ, ನನಗೆ ಆ ಹೇರ್ ನನಗೆ ಅಂತಲ್ಲ, ಯಾವುದೇ ಹೆಣ್ಮಕ್ಳಿಗೂ ಸಹ ಹೇರ್ ಸಿಲ್ಕಿ, ಶೈನ್ ಆ್ಯಂಡ್ ಬೌನ್ಸಿ ಆಗಿದ್ದವಾಗ ನಮಗೆ ಆ ತಲೆ ಹೀಗೀಗಂತ ಇರುತ್ತೆ. ದೊಡ್ಡವ್ರು ಹೇಳ್ತಾರೆ ಗೊತ್ತಾ, ತಲೆನೇ ನಿಲ್ಲಲ್ಲ ಅಂತ. ಸೀರಿಯಸ್ ಆಗಿ ಹಾಗೆ ಅನ್ನಿಸ್ತಾ ಇರುತ್ತೆ. ನಾನು ಈ ಹೇರ್ಗೆ ಬ್ಲೋ ಡ್ರೈ ಮಾಡಿಲ್ಲ, ಸ್ಟ್ರೈಟ್ನಿಂಗ್ ಯೂಸ್ ಮಾಡಿಲ್ಲ, ಯಾವುದೇ ಏನು ಮಾಡಿಲ್ಲ. ಎಸ್ಟರ್ಡೇ ಮಾರ್ನಿಂಗು ಒಂದು ಇಷ್ಟೊತ್ತಿಗೆ, ಒಂದು ಅಪ್ರಾಕ್ಸಿಮೇಟ್ ಒಂದು 8:30ಗೆ ವಾಶ್ ಮಾಡಿದೆ. ಸಲೂನ್ಗೆ ಹೋದೆ, 10 o'clock ಆಗಿತ್ತು. ಡ್ರೈ ಆಗಲಿಕ್ಕೆ ಅದು ನ್ಯಾಚುರಲ್ ಆಗಿ ಡ್ರೈ ಮಾಡಿದ್ದಲ್ಲ, ಒಂದು 11:30 ಆರ್ ಸಮಥಿಂಗ್ ಆಗಿತ್ತು. ನಿನ್ನೆ ಸಹ ನಾನು ಬೇರೆ ವೀಡಿಯೋಗಳು ಮಾಡಿದ್ದೀನಿ. ಓಕೆನಾ, ಇವತ್ತು ಯಾಕೆ ಇಷ್ಟು ಬೆಳಗ್ಗೆನೇ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಂಗೆ ಸಖತ್ ಇಷ್ಟ ಆಗೋಯ್ತು. ಅದರಲ್ಲೇನು ಖರ್ಚಿಲ್ಲ, ಏನಿಲ್ಲ. ಶೇರ್ ಮಾಡಿಕೊಂಡ್ರೆ ನನಗೇನೋ ಲಾಸ್ ಇಲ್ಲ, ನಿಮಗೆ ಲಾಭ ಇದೆ. ಓಕೆನಾ, ನಂಗೆ ಲಾಭ ಆಗಬೇಕು ಅಂದರೆ ನೀವು ಯೂಸ್ ಮಾಡಿ ಕಮೆಂಟ್ ಮಾಡಬೇಕು. ನೀವು ಕಮೆಂಟ್ ಮಾಡಿಲ್ಲ, ಅಥವಾ ನೀವು ಚೆನ್ನಾಗಿರೋ ಹೇರ್ನ ನಾನು ಈ ಥರ ಬಿಫೋರ್ ಇತ್ತು, ಈ ಥರ ವಾಶ್ ಮಾಡಿದೆ ನೋಡಿ ನಂಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳಿಲ್ಲ, ಶೇರ್ ಮಾಡಿಲ್ಲ ಅಂದರೆ, ಅಥವಾ ನಿಮ್ಮ ಕಡೆಯಿಂದ ಏನೋ ರಿಯಾಕ್ಷನ್ ಬಂದಿಲ್ಲ ಅಂದರೆ, ನಾನು ಖಂಡಿತ ನೆಕ್ಸ್ಟ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಲ್ಲ, ಅಂದರೆ ಸೀಕ್ರೆಟ್ಗಳನ್ನ ಬಿಟ್ಕೊಡಲ್ಲ. ಬೇಕು ಅಂತಂದರೆ ಏನು ಮಾಡಬೇಕು ಹೇಳಿ, ನನ್ನ ಐಡಿಗಳನ್ನ ಫಾಲೋ ಮಾಡಬೇಕು, ಕಮೆಂಟ್ ಮಾಡಬೇಕು, ಮತ್ತು ನನಗೆ ರಿಪ್ಲೈ ಮಾಡಬೇಕು. ಏನಾದರೂ ಒಂದು ಮಾಡಿ. ಫಾಲೋ ಮಾಡೋದಂತ ಸಬ್ಸ್ಕ್ರೈಬ್ ಮಾಡೋದು ಕಂಪಲ್ಸರಿ. ಓಕೆನಾ, ಮರಿಬಾರ್ದು. ಶಿವಾನಿ ಫಿಟ್ನೆಸ್ ಆ್ಯಂಡ್ ಬ್ಯೂಟಿ. ಓಕೆ, ನಾನು ಸ್ನಾನಕ್ಕೆ ಹೋಗೋದಕ್ಕೂ ಮುಂಚೆ, ಅಂದರೆ ಸ್ನಾನಕ್ಕೆ ಹೋಗುವಾಗ ಏನು ಮಾಡ್ತೀನಿ, ಸ್ವಲ್ಪ ಮೊಸರು, ಕರ್ಡ್, ಅಂದರೆ ಸದ್ಯಕ್ಕೆ ಪ್ಯಾಕೆಟ್ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಶ್ ತೊಗೊಂಡೋಗಲ್ಲ, ಕಾಮನ್ ಆಗಿ ತಂದು ಓಪನ್ ಮಾಡಿ ಉಳಿದಿದ್ದು ಅಥವಾ 2 ದಿನ 3 ದಿನ ಆಗಿರೋದಿರುತ್ತಲ್ಲ, ಆ ಥರ ಕರ್ಡ್ನ ನಾನು ಈಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಒಂದು 1/2 ಬೌಲು ಅಥವಾ 1 ಬೌಲು, ಡಿಪೆಂಡ್ಸ್ ಆನ್ ಯುವರ್ ಕ್ವಾಂಟಿಟಿ. ಮೊಸರನ್ನ ತೊಗೊಂಡು ಹೋದವಾಗ ನೀವು ಹೇರ್ ವಾಶ್ ಮಾಡಬೇಕು ಅಂದ್ಕೊಂಡಿರ್ತೀನ, ಮೊಸರನ್ನ ನೀರು ಹಾಕೋದಕ್ಕೂ ಮುಂಚೆನೇ ಹೇರ್ಗೆ ಹಾಕಿ ಚೆನ್ನಾಗಿ, ಅಂದರೆ ಕ್ವಾಂಟಿಟಿ ತುಂಬ ಜಾಸ್ತಿ ಇರಬೇಕು. ಅದು ಕೆಳಗಡೆ ಬಿದ್ದೋದ್ರೂ ಪರವಾಗಿಲ್ಲ, ಉಲ್ಟಾ ತಲೆನ ಹಾಕಿ ಬಕ್ಕೊಂಡು ವಾಶ್ ಮಾಡಿ ಹಾಕೊಳ್ಳಿ. ನೀಟಾಗಿ ವಾಶ್ ಮಾಡಿ, ಅಥವಾ ಅದನ್ನು ಹಾಕಿ ಅದು ಕೆಳಗಡೆ ಎಲ್ಲ ಬರ್ತಿರುತ್ತೆ, ಇದೆಲ್ಲ ಹಚ್ಚಿ ಆ ನಂತರ ಆ ಸ್ಕ್ಯಾಲ್ಪ್ನ ಲೈಟಾಗಿ ಮಸಾಜ್ ಮಾಡಿ. ತುಂಬ ಕ್ವಾಂಟಿಟಿ ಜಾಸ್ತಿ ಇದ್ರಷ್ಟೇ ಆ ಸ್ಕ್ಯಾಲ್ಪು ಮಸಾಜ್ ಮಾಡುವಾಗ ನಿಮಗೆ ಒಂಥರ ಸಾಫ್ಟಾಗಿ ಫಿಂಗರ್ಸ್ ಮೂವ್ ಆಗುತ್ತೆ. ಇಲ್ಲ ಅಂದರೆ ಸ್ಟಿಕ್ಕಿ ಆಗುತ್ತೆ. ಸ್ಟಿಕ್ಕಿ ಆಗ್ತಿದೆ ಅಂತಂದರೆ ನೀವು ಜಾಸ್ತಿ ಯೂಸ್ ಮಾಡಿಲ್ಲ ಅಂತ ಅರ್ಥ. ಓಕೆನಾ, ಆ ನಂತರ ಇದನ್ನೆಲ್ಲ ಮತ್ತೆ ತೆಗೆದು ಮಿನಿಮಮ್ ಒಂದು 2-3 ಮಿನಿಟ್ಸ್ ಪ್ರೊಸೀಜರ್ಸ್ ಇದಕ್ಕೆ ಬೇಕಾಯ್ತಾ. ಅದನ್ನು ಹೇರ್ನೆಲ್ಲ ನೀಟಾಗಿ ಆ ಮೊಸರನ್ನ ಹಿಂಡಿ ಚೆಕ್ ಮಾಡಿ, ಬ್ರೌನ್ ಅಥವಾ ಬ್ಲ್ಯಾಕ್ ಇರುತ್ತೆ ಅಂದರೆ ನಿಮ್ಮ ಹೇರಲ್ಲಿ ಡಸ್ಟ್ ಇದ್ದರೆ ಅಥವಾ ಸ್ಕ್ಯಾಲ್ಪಲ್ಲಿ ಡಸ್ಟ್ ಇದ್ದರೆ ಅದು ತೆಗೆದಿರುತ್ತೆ. ನಂತರ ನೀರು ಹಾಕಿ ಆ ಮೊಸರು ಕಂಟೆಂಟ್ನ ಲೈಟಾಗಿ ವಾಶ್ ಮಾಡಿ, ಫುಲ್ ಹೋಗಬೇಕು ಅಂತ ಏನಿಲ್ಲ. ಆ ನಂತರ ಮೈಲ್ಡ್ ವಾಶ್ಗಳು, ಅಂದರೆ ಮೈಲ್ಡ್ ಶಾಂಪುಗಳು, ಏನೇ ಶಾಂಪು. ಬೈ ಮಿಸ್ ಆಗಿಲ್ಲ, ನಾನು ಮೈಲ್ಡ್ ಶಾಂಪು ಯಾವುದು ಅಂತ ಗೊತ್ತಿಲ್ಲ, ನಾನು ಸದ್ಯಕ್ಕೆ ಯಾವುದೋ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ತೊಂದರೆ ಏನಿಲ್ಲ, ಯೂಸ್ ಮಾಡಬಹುದು. ಮಾಡಿ ಶಾಂಪು ಹಾಕಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಕಂಡೀಷ್ನರ್ ಮಾಡಲೇಬೇಕು ಅಂದವ್ರು ಮಾಡ್ಬೋದು, ಇಲ್ಲ ನಾನು ಚೆಕ್ ಮಾಡಬೇಕು ಅಂತ ಅಂದ್ಕೊಂಡವರು ಒಂದು 2 ವಾರ 3 ವಾರದವರೆಗೂ ಕಂಡೀಷ್ನರ್ನ ಯೂಸ್ ಮಾಡಬೇಡಿ. ಬರೀ ಮೊಸರನ್ನ ಹಾಕಿ ವಾಶ್ ಮಾಡಿ, ಶಾಂಪು ಹಾಕಿ ವಾಶ್ ಮಾಡಿ, ಒಂದು 2 ಟೈಮು ಅಥವಾ 3ನೇ ಟೈಮ್ಗೆ ಮಸ್ತಾಗುತ್ತೆ. ನಿಮ್ಗೆ ಯಾವಾಗ ಹೇರು ನಿಮ್ಮ ಕಂಡೀಷನಿಗೆ ಬಂತು, ನಿಮ್ಮ ಕೈಗೆ ಸಿಕ್ಕಿದೆ ಅಂತ, ಹ್ಯಾಂಡಲ್ ಮಾಡ್ಲಿಕ್ಕೆ ಈಸಿ ಆಗ್ತಿದೆ ಅಂತ ಅನಿಸುತ್ತೆ, ಆಗ ನೀವು 2 ವಾಶ್ಗೊಂದ್ಸಲ, ಅಂದರೆ ವೀಕ್ಲಿ ಒನ್ಸ್ ಅಥವಾ 2 ವೀಕ್ಸ್ಗೆ ಒನ್ಸು ಯೂಸ್ ಮಾಡಿದರೆ ಸಾಕು. ಸದ್ಯಕ್ಕೆ ಮೇ ಬಿ ನಾನು
ಒಂದು ಮಂತ್ಲಿ 3 ಟೈಮ್ಸ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ ಅನಿಸುತ್ತೆ, ಅಪ್ರಾಕ್ಸಿಮೇಟ್ 3 ಟೈಮ್ಸ್ ಆರ್ 4 ಟೈಮ್ಸ್ ಯೂಸ್ ಮಾಡಿರ್ತೀನಿ, ಮಾಡ್ತಾ ಇದ್ದೀನಿ. ಒಂದೊಂದ್ಸಲ ಮರ್ತೋಗುತ್ತೆ, ಅಥವಾ ಒಂದೊಂದ್ಸಲ ಆಯಿಲ್ ಮಾಡಿರ್ತೀನಿ, ಅಥವಾ ಅಲ್ಲಿ ಸಲೂನಲ್ಲಿ ವಾಶ್ ಮಾಡಿಸ್ಕೊಂಡಿರ್ತೀನಿ. ಸಲೂನಲ್ಲಿ ವಾಶ್ ಮಾಡಿದ್ರು ಬ್ಲೋ ಡ್ರೈ ಮಾಡಿದ್ರು ನನಗೆ ಇದೇ ಫೀಲ್ ಇರುತ್ತೆ. ಈಗ ಸದ್ಯಕ್ಕೆ ಇದು ನ್ಯಾಚುರಲ್ ಆಗಿ ಇಷ್ಟು ಚೆನ್ನಾಗಿದೆ. ಮತ್ತು ಕೂಮ್ ಮಾಡೋವಾಗ ಪೆಡಲ್ ಬ್ರಷ್ಗಳು ಅಥವಾ ಎನಿ ಬ್ರಷ್ಗಳಿಂದ ಚೆನ್ನಾಗಿ ಕೂಮ್ ಮಾಡಿ, ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆದರೆ ನ್ಯೂ ಗ್ರೋತ್ ಚೆನ್ನಾಗಾಗುತ್ತೆ. ನೀವು ಯಾವಾಗ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳನ್ನ ಹೇರ್ಗೆ ಅಪ್ಲೈ ಮಾಡ್ತಾನೆ ಇರ್ತೀರ, ಅವಾಗ ಎನಿ ಪ್ಯಾಕ್ಸ್ ಮನೆಯಲ್ಲಿ ಸಿಗುವಂಥದ್ದು, ನೇಚರಿಂದ ಡೈರೆಕ್ಟ್ ಸಿಗುವಂಥದ್ದು, ಸ್ವಲ್ಪನೂ ಅದನ್ನು ಏನು ನೀವು ಒಂದ್ಸಲ ಫ್ಯಾಕ್ಟ್ರಿಗೆ ಏನೇ ಐಟಮ್ ಹೋಗಿ ಬಂದರು, ನೀವು ಹೊರಗಡೆಯಿಂದ ಬಾಟಲಿಂದ ಏನೇ ಬೈ ಮಾಡಿದ್ರು ಅದನ್ನು ಪ್ರಿಸರ್ವ್ ಮಾಡದೆ ಕೊಡೋಕ್ಕಾಗಲ್ಲ. ಅಂದರೆ ಅದರಲ್ಲಿ ಕೆಮಿಕಲ್ ಆಗಿನೇ ಬರೋದು, ಎನಿ ಕೆಮಿಕಲ್. ಓಕೆನಾ? ನೀವು ಬಂದು ಫ್ರೂಟ್ ಫೇಶಿಯಲ್ ಕೇಳ್ತಿರಲ್ಲ, ಅಲ್ಲಿ ಯಾವ ಫ್ರೂಟು ಇರಲ್ಲ, ಆಯಿತಾ? ಸೊ ಓಕೆ, ಈ ಥರ ಇರುತ್ತೆ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಅದು ಹೇಳಿದ್ನಲ್ಲ, ನಿಮಗೆ ನೆಕ್ಸ್ಟ್ ಸ್ಕಿನ್ ಕೇರ್ಗಳು, ನೆಕ್ಸ್ಟ್ ಹೇರ್ ಕೇರ್ ಡೀಟೇಲ್ಸ್ಗಳು ಬೇಕಂದರೆ ನನ್ನ ಪೇಜ್ಗಳನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನಗೆ ರಿಯಾಕ್ಷನ್ಗಳು ಬೇಕು. ನೀವು ಎಷ್ಟು ರಿಯಾಕ್ಟ್ ಮಾಡ್ತೀರೋ, ಪಾಸಿಟಿವ್ ರಿಯಾಕ್ಟ್, ಓಕೆನಾ? ಮತ್ತು ಬ್ಲ್ಯಾಕ್ ಹೇರ್ ಕಲರು, ಬೇರೆ ಹೇರ್ ಕಲರು, ಆ ರೀತಿಗಳನ್ನ ಮಾಡಿ. ಅಥವಾ ನ್ಯಾಚುರಲಿ ನಂದೇನಾಗಿದೆ, ತುಂಬ ತಿನ್ನಿದೆ, ನ್ಯಾಚುರಲಿ ನಾನು ಸ್ವಲ್ಪ ಸಾಫ್ಟ್ ಇತ್ತು, ಆ ರೀತಿ ಇರೋರಿಗೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ರಿಸಲ್ಟ್ ಕೊಡಲಿಕ್ಕೆ. ನೀವು ಸಹ ಬಳಸ್ಬೋದು. ಡ್ಯಾಂಡ್ರಫ್ ಇದ್ರೂ ಸಹ ಬಳಸ್ಬೋದು. ಡ್ಯಾಂಡ್ರಫ್ ಇದ್ದಾಗ ನಾನೇನು ಹೇಳ್ತೀನಿ, ಆಯಿಲ್ನ ಕಮ್ಮಿ ಮಾಡಿ ಅಂತೀನಿ. ಬಟ್ ನೀವು ಮೊಸರನ್ನ ಹಾಕೋಬೋದು, ಬಟ್ ವಾಶ್ ತುಂಬ ಚೆನ್ನಾಗಿ ಹಾಕಬೇಕು. ಯಾಕೆಂದರೆ ಮೊಸರು ಮಾಯ್ಶ್ಚರೈಸ್ ಮಾಡುತ್ತೆ, ಅಂದರೆ ನ್ಯಾಚುರಲಾಗಿ ಆಯಿಲ್ನ ಕೊಡುತ್ತೆ ನಿಮ್ಮ ಹೇರ್ಗೆ. ಹಾಗಾಗಿ ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಇಲ್ಲ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡಿಲ್ಲ ಅಂದರೆ ಹೇಗಾಗುತ್ತೆ, ಅದು ಹಾಗೆ ಆಗುತ್ತೆ. ಆಮೇಲೆ ಇಲ್ಲ ಅಂತ ಅಂದರೆ ಸ್ಮೆಲ್ ಬರೋ ಚಾನ್ಸಸ್ ಸಹ ಇರುತ್ತೆ. ಓಕೆನಾ? ಯೂಸ್ ಮಾಡಿ, ರಿಸಲ್ಟ್ ಹೇಳಿ. ನನಗಂತೂ ಮಸ್ತ್ ರಿಸಲ್ಟ್ ಸಿಕ್ಕಿದೆ, ನೀವೇ ನೋಡ್ತಾ ಇದ್ದೀರಲ್ಲ. ಓಕೆ, ಇವರೇನಪ್ಪ ಈ ಥರ ಆಡ್ತಿದ್ದಾರೆ ಅನ್ಕೋಬೇಡಿ, ನನಗೆ ಅಷ್ಟು ಖುಷಿಯಾಗಿದೆ ರಿಸಲ್ಟಿಂದ. ಹಾಗಾಗಿ ನಾನು ಹೀಗೆ ಆಡ್ತಾ ಇದ್ದೀನಿ. ಮತ್ತೆ ಇದನ್ನು ಕಟ್ಟದವಾಗ ಕಾಮನಾಗಿ ಜಡೆ ಹಾಕಿದರೆ, ನಾನು ಹೀಗೆಲ್ಲ ಸೇರಿಸಿ ಕಟ್ಟಿದರೆ ಅದು ಅದೇ ಶೇಪಲ್ಲಿ ಆಗೋಗುತ್ತೆ. ಎಲ್ಲಿ ಬ್ಯಾಂಡ್ ಹಾಕ್ತೀವಿ, ಆ ಕ್ಲಿಪ್ಗಳು ಹಾಕಿರ್ತೀವಿ, ಅದು ಅದೇ ಶೇಪಿಗೆ ಕೂತಿರುತ್ತೆ. ಮತ್ತೆ ಬರಬೇಕಂದ್ರೆ ನೀವು ಮತ್ತೆ ನೀಟಾಗಿ ಕೂಮ್ ಮಾಡಿ, ಅದು ಸ್ಕ್ಯಾಲ್ಪ್ ಎಲ್ಲ ವೆಟ್ ಆಗಿದ್ದರೆ, ಈಗ ಎಕ್ಸಸೈಸ್ ಮಾಡಿದಾಗ ವೆಟ್ ಆಗುತ್ತೆ, ಅದನ್ನ ಡ್ರೈ ಆಗಕ್ಕೆ ಬಿಡ್ಬೋದು. ಡ್ರೈ ಆಗಕ್ಕೆ ಬಿಟ್ಟಾಗ ಮತ್ತೆ ಚೆನ್ನಾಗಾಗುತ್ತೆ. ಮಿನಿಮಮ್ ಒಂದು 3-4 ಡೇಸಿಗೆ ವಾಶ್ ಮಾಡೇ ಮಾಡ್ತೀವ. ಬೈ ಮಿಸ್ ಇವತ್ತು ಸೆಕೆಂಡ್ ಡೇನಾ, ಇವತ್ತೇನಾಗಿಲ್ಲ. ನಾನೇನಾದ್ರು ಎಕ್ಸಸೈಸ್ ಮಾಡಿದರೆ ಸ್ಕ್ಯಾಲ್ಪ್ ಮಾತ್ರ ಸ್ವಲ್ಪ ಅಂಟ್ಕೊಂಡಂಗೆ ಆಗಿರುತ್ತೆ, ಇಲ್ಲಿ ಸ್ವೆಟ್ ಆಗಿರ್ತೀವಲ್ಲ, ಹಾಗಾಗಿ. ಓಕೆ, ನಾನು ಡೈಲಿ ಅಂತೂ ಹೇರ್ ವಾಶ್ ಖಂಡಿತ ಮಾಡಲ್ಲ, ತುಂಬ ಕಡಿಮೆ. ಅಂದರೆ 3 ದಿನ ಇಲ್ಲದೆ, 3 ಡೇಸ್ ಇಲ್ಲದೆ ನಾನು ಹೇರ್ ವಾಶ್ ಮಾಡೋದೇ ಇಲ್ಲ. ಯಾಕೆ ಮಾಡಬೇಕು? ಗಲೀಜಾಗಿದೆ, ಸ್ವೆಟ್ ಆಗಿದೆ, ಇಲ್ಲ ಫ್ರೆಶ್ನೆಸ್ ಬೇಕಂದರೆ ಮಾಡಬೇಕು. ನಿಮ್ಮ ಹೇರು ಫ್ರೆಶ್ ಆಗಿದ್ರೆ, ನೀಟಾಗಿದ್ದರೆ ಪದೇ ಪದೇ ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ಬರ್ದಿಟ್ಕೊಳ್ಳಿ, ಓಕೆನಾ? ಇಚ್ಚಿಂಗ್ ಆಗ್ತಿದೆ, ಡ್ಯಾಂಡ್ರಫ್ ಆಗ್ತಿದೆ ಅನ್ನೋರು 2 ಡೇಸ್ಗೆ ಒನ್ಸ್ ಮಾಡಿ. ಎವ್ರಿ ಡೇ ಯಾರಿಗೂ ನೀಡಿರಲ್ಲ. ಯಾಕೆ ಮೆನ್ಸಿಗೆ ಬೇಗ ಬಾಲ್ಡ್ ಆಗುತ್ತೆ ಅಂದರೆ, ನೀವು ಒಬ್ಸರ್ವ್ ಮಾಡಿ, ಅವ್ರು ಎವ್ರಿ ಡೇ ಹೇರ್ ವಾಶ್ ಮಾಡ್ತಿರ್ತಾರೆ, ಓಕೆನಾ? ಹಾಗಾಗಿ ಹೇರ್ ಕಲರು ಅಷ್ಟೇ, ಎಷ್ಟಿದೆ ಅಷ್ಟೇ ಹೇರ್ ಕಲರ್ ಮಾಡಿ. ವೈಟ್ ಹೇರ್ ಇದ್ರೂ ಪರವಾಗಿಲ್ಲ, ಗ್ರೇ ಹೇರ್ ಇವಾಗ ಟ್ರೆಂಡ್ ಆಗ್ತಿದೆ, ಓಕೆನಾ? ಆ ಟ್ರೆಂಡ್ ಆದಷ್ಟು ಬೇಗ ಬಂದರೆ ಪಾಪ ನಮ್ಮ ಲೇಡೀಸ್ ಎಷ್ಟೋ ಜನ ಗ್ರೇ ಹೇರ್ನ ಹಾಗೆ ಬಿಟ್ಕೊಂಡು ಓಡಾಡಬಹುದು, ಓಕೆನಾ? ಎಲ್ಲರೂ ಕಲರ್ ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡ್ಬೋದು. ಓಕೆ, ಈ ಕರ್ಡನ್ನ ಟ್ರೈ ಮಾಡಿ ನಂಗೆ ರಿಪ್ಲೈ ಮಾಡಿ. ಫುಲ್ ವಿಡಿಯೋ ಬೇಕಂದ್ರೆ ನೀವು ಯೂಟ್ಯೂಬ್ಗೆ